ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಮತ್ತೊಂದು ವಿಡಿಯೋ ಜೊತೆ ಫ್ರೆಂಡ್ಸ್ ನಾನು ನಿಮ್ಮ ಮುಂದೆ ಇವತ್ತು ನನ್ನ ಗಾರ್ಡನ್ನಲ್ಲಿ ಒಂದು ಚೇಂಜ್ ಮಾಡಬೇಕು ಅಂತ ನಾನು ಮತ್ತು ನನ್ನ ಗಾರ್ಡನ್ ಡೀಪ್ ಕ್ಲೀನ್ ಮಾಡಿಕೊಂಡೆ ಇವತ್ತು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ನನ್ನ ವಿಡಿಯೋ ಪಸಂದ್ ಬಂತು ನಿಮ್ಗೆ ಅಂತಂದ್ರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡ್ರಿ. ನಮ್ಮ ಹಸ್ಬೆಂಡ್ ಇವರು ಯಾವುದು ನನ್ನ ಗಾರ್ಡನಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದ, ನಾನು ಏನರ ಗಿಡ ಹಚ್ಚೋದೇ ಆಗಲಿ, ನಾನು ಡೀಪ್ ಕ್ಲೀನ್ ಮಾಡೋದೇ ಆಗಲಿ, ನಾ ಏನಾರ ಮಾಡ್ತಾ ಇದ್ದಂತಂದ್ರೆ ನಮ್ಮ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡ್ತಾರೆ. ನಾನು ಏನು ಮಾಡಿರಿ ಅದು ತೊಗೊಂಡು ಬರ್ರಿ, ಇದು ತೊಗೊಂಡು ಬರ್ರಿ, ಇದು ಆ ಕಡೆ ಇಡ್ರಿ, ಈ ಕಡೆ ಇಡ್ರಿ ಅಂದ್ರೆ ಅವ್ರು ಇಡ್ತಾರೆ. ಯಾವತ್ತೂ ಅವರು ನನಗೆ ಇಲ್ಲ ಇದು ಮಾಡಲ್ಲ ಅಂತ ನನಗೆ ಹೇಳಂಗೇ ಇಲ್ಲ. ಅದಕ್ಕೆ ನಾನಿವತ್ತು ಬೆಳಿಗ್ಗೆ ಎದ್ದು ಇವತ್ತು ನನ್ನ ಗಾರ್ಡನ್ದಾಗ ಸ್ವಲ್ಪ ಡೀಪ್ ಕ್ಲೀನ್ ಮಾಡಬೇಕು. ಮತ್ತು ನಾನು ಒಂದೇ ಥರ ಒಂದೇ ಸೈಡಿಗೆ ಒಂದೇ ಡಿಸೈನಾಗ ನಾನು ಗಿಡ ಇಡಂಗಿಲ್ಲ ಫ್ರೆಂಡ್ಸ. ಇವಾಗೇ ಸ್ವಲ್ಪ ನಾನು ಕಡಿಮೆ ಗಾರ್ಡನಲ್ಲಿ ಕೆಲಸ ಮಾಡಕತ್ತೀನಿ. ಇಲ್ಲಾಂದ್ರೆ ನಾನು ಭಾಳ ಅಂದ್ರೆ ಏನಾರ ಒಂದು ನನ್ನ ಗಾರ್ಡನ್ದಾಗ ಚೇಂಜ್ ಮಾಡ್ತಾನೆ ಇರ್ತಿದ್ದೆ. ಯಾವುದಾರ ಒಂದು ಡಿಸೈನರ ಮಾಡೋದಾಗಲಿ, ಒಂದು ಫೌಂಟೇನರ ಮಾಡೋದಾಗಲಿ, ಏನಾರ ಒಂದು ಮಾಡ್ತಾನೆ ಇರ್ತಿದ್ದೆ. ಇವತ್ತು ನಾನು ಸ್ವಚ್ಛ ಮಾಡಿ ಒಂದು ಅವೇನು ನಾವು ಮನೆ ಕಟ್ಟಳಿಗೆ ಅವು ಪರಂಚ ಅಂತ ಇರ್ತಾವಲ್ಲ ಫ್ರೆಂಡ್ಸ, ಅವು ತೊಗೊಂಡು ನನ್ನ ಬಲ್ಲ ಒಂದು 2-3 ಎಕ್ಸ್ಟ್ರಾ ಉಳಿದಿದ್ದು. ಮಳೆಗೆ ಇದ್ದಿದ್ದು ಅವು, ಮತ್ತು ಮಳೆ ಬಂದು ಎಲ್ಲ ಕೊಳೆತು ಹೋಗ್ತಾವೆ. ಮತ್ತು ಅವಕ್ಕೆ ಯಾಕೆ ವೇಸ್ಟ್ ಮಾಡ್ಬೇಕಂತೇಳಿ ಮತ್ತು ಅವು 2 ತೊಗೊಂಡು ನಾನಿಲ್ಲಿ ನಮ್ಮ ಮನೆಯವ್ರ ಕೈಲೇ ತೆಳಗಿದ್ದಿದ್ದು ಅವು ತರಿಸಿ ಅವು ಒಂದು ಕಡೆಗೆ ಇಡಿಸಿ ಅದಕ್ಕೆ ನಾನು ಪೇಂಟ್ ಮಾಡ್ಬೇಕಂದಿದ್ದೆ ಫ್ರೆಂಡ್ಸ. ನಾನು ಪೇಂಟ್ ಮಾಡಲಿಲ್ಲ, ಹಂಗೆ ಇಡಮೀಗ, ಮತ್ತೆ ನೋಡೋಣ ಇನ್ನೊಂದು ಸಾರಿ ಪೇಂಟ್ ಮಾಡಿದ್ರಾಯ್ತು ಅಂಥೇಳಿ ನಮ್ಮ ಮನೆಯವ್ರ ಕೈಲಿ ಹಾಗೆ ಇಡ್ಲಕ್ಕೆ ಹಚ್ಚೀನಿ. ನಾನು ಇದು ಒಂದು ಕೃಷ್ಣನ ಡೆಕೋರೇಷನ್ಕಂಥೇಳಿ ಇದು ಒಂದು ಇವಾಗ ಗಣಪತಿ ಕೂಡ್ಸೋದು ಗಣಪತಿ ಹಬ್ಬ ಅದಲ್ಲ ಫ್ರೆಂಡ್ಸ. ಅದಕ್ಕೆ ಭಾಳ ಡಿಸೈನ ನಮ್ಮ ಡಿಸೈನ್ ಮಾಡವೆಲ್ಲ ಬಂದಿರ್ತಾವ ಮಾರ್ಕೆಟ್ನಾಗ. ಅದಕ್ಕೆ ನಾನು ಹೋಗಿದ್ದೆ, ಏನಾದರೂ ನನಗೆ ಸಿಗ್ಬೋದು ನನ್ನ ಗಾರ್ಡನ್ದಾಗ ಡಿಸೈನ್ ಮಾಡೋಕ್ಕಂತೇಳಿ. ಅವಾಗ ನನಗೆ ಇವೆರಡು ಇದು ಸೀಟ್ ಸಿಕ್ಕು. ನನಗೆ 150ಗೆ ಒಂದು, ಇವು 300ಕ್ಕೆ ನಾ 2 ತಂದೀನಿ. ಭಾಳ ಕಾಸ್ಟ್ಲಿ ಅವ ಫ್ರೆಂಡ್ಸ. ಏನಾದರೂ ಒಂದು ಡಿಸೈನ್ ಮಾಡ್ಬೇಕು ನಮ್ಮ ಗಾರ್ಡನ್ದಾಗ ಅಂತಂದ್ರೆ ನಾವು ತರ್ಲಕ್ಕೆ ಹೋದ್ರೆ ಭಾಳ ಕಾಸ್ಟ್ಲಿ ಬೀಳ್ತಾವೆ. ಅದಕ್ಕೆ ನಾನು ಇವೆರಡು ತಂದೀನಿ, 300 ಕೊಟ್ಟು 2 ತಂದೀನಿ. ನನಗೆ ಇನ್ನೂ ಒಂದು ಬೇಕಾಗ್ಯದ ಅಂತ ಅನ್ನಿಸ್ತದೆ ನನಗೆ. ಯಾಕಂದ್ರೆ ಸೈಡಿಗೆ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಜಾಗ ಉಳ್ದದ, ಅದನ್ನು ಕವರ್ ಆಗಬೇಕು ಪ್ಲೇಸ್, ಅದೆಷ್ಟು ಪ್ಲೇಸ್ ಅಂದ್ರೆ ಅದಕ್ಕೂ ಇನ್ನೂ ಒಂದು ಇಂಥ ಶೀಟ್ ಬೇಕಾಗ್ತದೆ ನನಗೆ. ಇನ್ನೂ ಒಂದು ಇತ್ತು ಫ್ರೆಂಡ್ಸ, ಅದು ಒಂದು ರೆಡ್ ಕಲರ್ ಇತ್ತು ಅದು ಶೀಟ. ನಾನು ಅದು ತೊಗೊಂಡಿಲ್ಲ. ನೋಡೋಣ, ಅದನ್ನು ತಂದು ನನ್ನ ಕೃಷ್ಣನ ಹಿಂದೆ ಡೆಕೋರೇಷನ್ ಮಾಡ್ಲಿಕ್ಕೆ ನಾನು ಅದನ್ನು ತರಬೇಕು ಅಂತ ಇದ್ದೀನಿ. ಇವಾಗ ಸದ್ಯ ನಾನು ನಿಮಗೆ ಇದಿಟ್ಟು ಮಾಡಿ ತೋರ್ಸ್ಲಕತ್ತೀನಿ. 2 ನಾನು ಮಳೆ ಹೊಡೆದು ಇವೆರಡು ಸಿಗಿಸ್ದ, ನಾವು ಏನು ಇದು ಅದಲ್ಲ ಹ್ಯಾಂಗ್ ಮಾಡ್ದೆ ಅವೆರಡು ಶೀಟ್ಗಳು. ಇದಿಷ್ಟೇ ಮಾಡಿದ್ರೆ ನೋಡಿರಿ ನನ್ನ ಕೃಷ್ಣನ ಜಾಗ ಎಷ್ಟು ಚಂದ ಕಾಣಿಸ್ಲಕತ್ತದ. ಒಂದು 1 ತಿಂಗಳು 2 ತಿಂಗಳು ಹೋಗಂಗಿಲ್ಲ, ನಾನು ಏನಾರ ಒಂದು ನನ್ನ ಗಾರ್ಡನ್ದಾಗ ಡೆಕೋರೇಷನ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ. ನನಗೆ ಇನ್ನೂ ಭಾಳ ಮಾಡೋದದ. ಇನ್ನೂ ನನಗೆ ಎಷ್ಟು ಮಾಡಿದ್ರೂ ಸಾಲಂಗಿಲ್ಲ ನನ್ನ ಗಾರ್ಡನ್ದಾಗ. ನಾನು ಯಾವುದೇ ಒಂದು ಪಾಟೇ ಆಗಲಿ, ಒಂದು ಡಿಸೈನ್ ಪಾಟೇ ಆಗಲಿ, ಒಂದು ಕಲರ್ ಹಚ್ಚೋದೇ ಆಗಲಿ, ಫೌಂಟೇನ್ ಮಾಡೋದೇ ಆಗಲಿ, ನಾನು ಏನಾರ ಒಂದು ಮಾಡ್ತಾನೆ ಇರ್ತೀನಿ. ನಮ್ಮ ಯಜಮಾನ್ರು ಇವತ್ತು ನನಗೆ ಹೆಲ್ಪ್ ಮಾಡ್ತಾಯಿದ್ರು. ತೆಳಗಿನ ಎಲ್ಲ ಏನೇನವ ಸ್ವಲ್ಪ ಪಾಟ್ಗಳೆಲ್ಲ ಮ್ಯಾಲೆ ಬೇಕಾಗಿದ್ದು ಅವನು ಮ್ಯಾಲೆ ತಂದೀನಿ ನಾ. ಮತ್ತು ಏನು ಗಿಡಗಳು ಸ್ವಲ್ಪ ಒಣಗಿದ್ದು ಮಾಡಿದ್ದು ಅವೆಲ್ಲ ನಾನು ಇವತ್ತು ತೆಗ್ದೀನಿ. ಇದು ಏನು ಅದ ನನ್ನ ಗಿಣಿ ಒಂದು ನಾನು ಜಾತ್ರೆಯಾಗಿದ್ದು ಖರೀದಿ ಮಾಡಿಕೊಂಡು ತಂದಿದ್ದೆ. ಇದು ನಾನು ಹಾಗೆ ಇಟ್ಟಿರ್ತೀನಿ. ನಾನು ಯಾರಿಗೂ ಕೈ ಹಚ್ಚಿ ಗುಡ್ಸಂಗಿಲ್ಲ. ಮತ್ತು ಏನಾರ ಒಡೆದು ಮಾಡ್ದು ಅಂದ್ರೆ ಅಂಥೇಳಿ ನಾನು ಭಾಳ ಕೇರ್ ಮಾಡ್ತೀನಿ ನನ್ನ ಕೃಷ್ಣಾಗ. ನಾನು ಓಡ್ನಿ ತೊಗೊಂಡು ಕ್ಲೀನ್ ಮಾಡ್ದೆ ನನ್ನ ಕೃಷ್ಣಾಗ. ಕ್ಲೀನ್ ಮಾಡಿ ಮತ್ತು ಎಲ್ಲ ಸ್ವಚ್ಛ ಮಾಡಿ ಇದಿಷ್ಟು ನಾನು ಇಡ್ಲಕತ್ತೀನಿ. ಇನ್ನು ಫುಲ್ಲು ನನ್ನ ಗಾರ್ಡನ್ ಕೆಲಸ ಆಗಿಲ್ಲ ಫ್ರೆಂಡ್ಸ. ನಾನು ಗಾರ್ಡನ್ ಫುಲ್ ಕೆಲಸ ಆದಮೇಲೆ ಭೀ ನಿಮಗೆ ಇನ್ನೊಂದು ವಿಡಿಯೋನು ಮಾಡಿ ನಾನು ತೋರಿಸ್ತೀನಿ. ಇವಾಗಿಷ್ಟು ನಾನು ಮಾಡ್ಕೊಂಡೀನಿ ನನ್ನ ಕೃಷ್ಣನ ಎದುರು ಡೆಕೋರೇಷನ. ಸ್ವಲ್ಪ ಗಿಡಗಳನ್ನೂ ಹಾಕವಿದ್ದು ಅವಿಷ್ಟು ಗಿಡಗಳು ಹಾಕ್ಕೊಂಡೀನಿ.
ಮತ್ತು ಈ ಕಡೆ ನೀವು ಸೈಡಿಗೆ ನೋಡ್ತಾ ಇರ್ಬೋದು ನಾನು ಯಾವುದು ಹ್ಯಾಂಗೆ ಮಾಡಬೇಕು ಗಿಡಗಳು ಅಂತ ನಾನು ಅದನ್ನು ವಿಚಾರ ಮಾಡ್ತಾ ಇದ್ದೀನಿ. ಇದು ನನ್ನ ಬಳಿ ಭಾಳ ನಾಜೂಕದ ಗಿಡ ಇದು ಫ್ರೆಂಡ್ಸ. ನಾ ಏನಲ್ಲಿ ಹೇಳ್ಡಕತ್ತೀನಿ ನಿಮಗೆ ಕಾಣಿಸ್ಲತ್ತಿರ್ಬೋದು. ಅದು ಭಾಳ ನಾಜೂಕದ, ಕೈ ಹಚ್ಚಿದ್ರೇ ಅದು ಮುರ್ಯಾಪ್ಲೆ ಅದ ಗಿಡ. ಅದು ನನ್ನ ಕೃಷ್ಣನ ಬಳಿ ಇಡಬೇಕಂತೇಳಿ ಅದಕ್ಕೆ ನಾನು ಯಾವಾಗೂ ನಾನು ಜಾಕಿ ಮಾಡ್ತಾ ಇರ್ತೀನಿ. ಏನೇನು ಬೇಕಾಗ್ತದ ಸಾಮಾನು ಎಲ್ಲ ನಾನು ಕ್ಲೀನ್ ಮಾಡಿ ಮತ್ತು ಯಾವ್ಯಾವೆಲ್ಲ ನೀರಿಲೇ ಕ್ಲೀನ್ ಯಾವ ಮಾಡಿಲ್ಲ ಫ್ರೆಂಡ್ಸನ, ಎಲ್ಲ ನಾನು ಬಟ್ಟೆಲಿಂದೇ ಕ್ಲೀನ್ ಮಾಡಿ ಇವಾಗ ಸದ್ಯ ಇಷ್ಟು ನಾನು ಮಾಡ್ಕೊಂಡೀನಿ. ಮತ್ತು ನಿಮಗೆ ಇದೇ ಒಂದು ವಿಡಿಯೋದಾಗ ಎಲ್ಲ ತೋರ್ಸ್ಲಿಕ್ಕೆ ನಿಮಗೆ ಆಗಿಲ್ಲ ನನಗೆ ಫ್ರೆಂಡ್ಸ. ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ, ಆವಾಗ ನಿಮಗೆ ಫುಲ್ ನನ್ನ ಗಾರ್ಡನ್ ವ್ಯೂ ಮಾಡಿ ತೋರಿಸ್ತೀನಿ. ಇದು ಏನು ವೇಸ್ಟ್ ಒಂದು ಟೇಬಲ್ ಇತ್ತು ನನ್ನ ಬಳಿ, ಅದ್ರ ಮೇಲೆ ನಾನು ಕೃಷ್ಣ ಕೂಡ್ಸೀನಿ. ಅದು ಟೇಬಲ್ನು ನಾನು ಅದೆಷ್ಟು ಏನು ನಿಮಗೆ ಕಾಣಿಸ್ಲಕತ್ತದ ಅದನ್ನು ನಾನು ಕವರ್ ಮಾಡ್ಕೋತೀನಿ. ಅದಕ್ಕೊಂದು ಗ್ರೀನ್ ಗ್ರಾಸ್ ಆರ್ಟಿಫಿಷಿಯಲ್ ಥರದದ ನನಗೆ, ಅದಿಷ್ಟು ಕವರ್ ಮಾಡ್ಕೋತೀನಿ. ಈಗ ನಾನು ಎಷ್ಟು ವಿಡಿಯೋ ಮಾಡೀನಿ ನಿಮಗೆ ಅಷ್ಟು ತೋರ್ಸ್ಲಕತ್ತೀನಿ. ಯಾವಾಗಲೂ ಫ್ರೆಂಡ್ಸ ನಾವು ಹಾಗೆ ಬಿಟ್ಟೀವಿ ಅಂತಂದ್ರೆ ಏನೂ ನಮಗೆ ಚಲೋ ಅನ್ಸಂಗಿಲ್ಲ. ನಾವು ಏನಾರ ಮಾಡ್ಕೋತಾ ಇದ್ದೀವಿ ನಮ್ಮ ಗಾರ್ಡನ್ದಾಗ ಅಂದ್ರೆ ಬರ್ತಾ ಬರ್ತಾ ಇನ್ನೂ ಭಾಳ ಚಂದ ಆಗ್ತದ ನಮ್ಮ ಗಾರ್ಡನ್. ಒಂದು ಸ್ವಲ್ಪ ನಾನು ನವಣೆ ತಂದಿದ್ದ ಗುಬ್ಬಿಗಳಿಗೆ ನಾನು ಬರ್ಡ್ ಫೀಡರ್ದಾಗ ಅದನ್ನು ಕ್ಲೀನ್ ಮಾಡಿ ನಾನು ಇವು ನವಣಿಗಳು ಭೀ ಹಾಕ್ಲಕತ್ತೀನಿ. ಇವು ನವಣಿಗಳು ಅಂದ್ರೆ ಇವು ಹಕ್ಕಿಗಳು ಏನು ಮಾಡ್ತಾವೆ ಫ್ರೆಂಡ್ಸ್, ತಿಂತಾವ ಸಣ್ಣ ಸಣ್ಣ ಗುಬ್ಬಿಗಳು. ಅವು ಏನು ಸಣ್ಣ ಮರಿ ಇರ್ತಾವಲ್ಲ ಅವಕ್ಕೆ ಸಜ್ಜಿ ಮತ್ತು ಜೋಳ ತಿನ್ನಕ್ಕೆ ಆಗಂಗಿಲ್ಲ. ಅದಕ್ಕೆ ನವಣೆ ಹಾಕಿದ್ರೆ ಭಾಳ ಚಂದ ತಿಂತಾವ ಫ್ರೆಂಡ್ಸ್. ಅದಕ್ಕೆ ನಾನು ಯಾವಾಗಲೂ ನವಣಿನೇ ಹಾಕ್ತಿರ್ತೀನಿ. ಮತ್ತು ನನಗೆ ಇನ್ನೊಂದು ವಿಡಿಯೋದಾಗ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್.